ನೋಡಿ, NDA ಮಿತ್ರ ಪಕ್ಷಗಳ ಮೀಟಿಂಗ್ನ ದೃಶ್ಯಾವಳಿ, NDA ಒಕ್ಕೂಟದ ಮೀಟಿಂಗ್ ಸಂದರ್ಭದ ದೃಶ್ಯಾವಳಿ ಇದು ನಮ್ಮಲ್ಲಿ ಮಾತ್ರ. ನೋಡಿ, ಅದರಲ್ಲಿ ಮುಖ್ಯ ದೃಶ್ಯಾವಳಿಗಳೇನಂತಂದ್ರೆ ಪ್ರಧಾನಿ ಮೋದಿ ಅವರ ಪಕ್ಕದಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಕೂತಿರೋದು. ಕಿಂಗ್ ಮೇಕರ್ಸ್. ಒಂದು ಕಡೆ JP ನಡ್ಡಾ ಅವರಿದ್ದಾರೆ, ನೋಡಿ ಶಿಂದೆ ಅವರು ಕೂತಿದ್ದಾರೆ. ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಚಂದ್ರಬಾಬು ನಾಯ್ಡು ಅವರು. ವೆರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಆರಾಮಾಗಿ ಯಾವ ರೀತಿ ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳಾಗ್ತಾ ಇದೆ. ಏಕನಾಥ್ ಶಿಂದೆ ಕೂಡ ಇದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರನ್ನು ನೋಡ್ತಾ ಇದ್ದೀರಿ. ಜಿತಿನ್ ರಾಮ್ ಮಾಂಜಿ, ಪವನ್ ಕಲ್ಯಾಣ್, ಪವಾರ್. ಎಸ್, ಮತ್ತೆ ಆ ವಿಜುವಲ್ಸ್ ನಿಮ್ಮ ಮುಂದೆ ಇರ್ತೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿನ ಈಗಷ್ಟೇ ಗಮನಿಸಿದ್ರಿ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್, ಶ್ರೀಪಾದ್ ಹೇಳಿದಂತೆ ಬಹಳ ಎಕ್ಸೈಟ್ ಆಗಿದ್ದಾರೆ. ನೋಡಿ, ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಂದ್ರೆ ಅದು ಫೈನಲ್ ಅಂತಾನು ಹೇಳಕ್ಕಾಗಲ್ಲ. ಅಂತಲ್ಲಿ ಫೈನಲ್ ಆಗಿರ್ಬೋದು. ಆದರೂ ಕೂಡ ತೇಜಸ್ವಿ ಯಾದವ್ ಅವರು ಕೊಟ್ಟಿದ್ದಾರಲ್ಲ ಒಂದು ಸ್ಫೋಟಕ ಹೇಳಿಕೆ, ಹಾಗಾಗಿ ನೋಡಿ. ಎಸ್, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. NDA ಸಭೆಯ ಚರ್ಚೆಯಾದಂತಹ ದೃಶ್ಯಗಳು. ಚಿರಾಗ್ ಪಾಸ್ವಾನ್, ಹಾಗೇನೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಜಿತನ್ ರಾಮ್ ಮಾಂಜಿ ಸೇರಿದಂತೆ ಮುಖ್ಯ ನಾಯಕರುಗಳು ಈಗ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ತಾವು ಎಲ್ಲ ನಾಯಕರುಗಳು ಈಗ ಒಂದೇ ವೇದಿಕೆಯಲ್ಲಿ ಗಮನಿಸ್ತಾ ಇರಬಹುದು. ಮುಖ್ಯ ಈ ಒಂದು ಸಭೆಯ ವಿಚಾರ ಏನಂತಂದ್ರೆ ಸರ್ಕಾರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚೆನ್ನಾಗಿ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ನೋಡಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ. ಎಷ್ಟು ಆರಾಮಾಗಿ ಕೂತ್ಕೊಂಡು ಸರ್ಕಾರ ರಚನೆ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಏನೇನು ಚರ್ಚೆ ಆಯಿತು, ಯಾವ ವಿಚಾರಗಳ ಬಗ್ಗೆ ಫೋಕಸ್ ಮಾಡಲಾಯಿತು ಅನ್ನುವಂಥದ್ದು ಮುಖ್ಯ. ಇದರ ಜೊತೆಗೆ ಏನೆಲ್ಲ ಬೇಡಿಕೆಗಳನ್ನ ಈಗ ಸದ್ಯಕ್ಕೆ ಮೋದಿ ಅವರ ಮುಂದೆ ಇಡಲಾಯಿತು ಅನ್ನೋದು ಮುಖ್ಯ. ಯಾಕಂದ್ರೆ TDPS ಸಂಸದರು ಬಹಳ ಕ್ಲಿಯರ್ ಆಗಿ ಚಂದ್ರಬಾಬು ನಾಯ್ಡು ಅವ್ರಿಗೆ ಹೇಳಿದ್ದಾರೆ, ನಮ್ಮ ಪಕ್ಷಕ್ಕೆ ಚರ್ಚೆ ಆದ್ಮೇಲೆ, ಮೀಟಿಂಗ್ ಮುಗಿದ್ಮೇಲೆ ಹೂಗುಚ್ಛವನ್ನ ಕೊಟ್ಟು ನರೇಂದ್ರ ಮೋದಿ ಅವರಿಗೆ ವಿಶ್ ಮಾಡಿದ್ದಾರೆ. ನೋಡಿ ನೋಡಿ, ಅಲ್ಲಿ ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತಂದ್ರೆ ಓಕೆ, ಫೈನಲ್, ಇದು ಫೈನಲ್, ಅಂಡರ್ಸ್ಟುಡ್. ಮತ್ತೊಂದು ವಿಚಾರ ಅಂತಂದ್ರೆ ಪವನ್ ಕಲ್ಯಾಣ್ ಅವರು ನಟ ಅಲ್ಲಿ ಇವತ್ತು NDA ಕೂಟದ ಒಂದು ಅಂಗವಾಗಿ ಅಲ್ಲಿ ಇದ್ದಾರೆ, ಒಂದು ಅಂಗಪಕ್ಷವಾಗಿ ಅಲ್ಲಿ ಕೂತಿದ್ದಾರೆ. ಜನಸೇನಾ ಪಕ್ಷ ನೋಡಿ, ಒಂದು ಆಂಧ್ರದಲ್ಲಿ ನಡೆದಂಥ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಒಂದೇ ಒಂದು ಸೀಟನ್ನ ಗೆದ್ದುಕೊಂಡಿದ್ದಂಥ ಪವನ್ ಕಲ್ಯಾಣ್ ಪಕ್ಷ ಇವತ್ತು 21 ಕ್ಷೇತ್ರಗಳಲ್ಲಿ ಗೆಲುವನ್ನ ಕಂಡಿದೆ. 21 ಕ್ಷೇತ್ರಗಳಲ್ಲಿ ಎರಡು ಸಂಸದರು ಜೊತೆಗೆ DCM ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. CM ಚಂದ್ರಬಾಬು ನಾಯ್ಡು ಆದ್ರೆ DCM ಪವನ್ ಕಲ್ಯಾಣ್ ಅವರು ಆಗ್ತಾರಂತೆ. ಚರ್ಚೆಗಳು ಶುರುವಾಗಿದೆ ಈಗ ಆಂಧ್ರದಲ್ಲಿ. ನೋಡಿ, ಎಲ್ಲ ನಾಯಕರು, NDA ಮಿತ್ರಕೂಟದ ಎಲ್ಲ ನಾಯಕರು ಎದ್ದು ನಿಂತು ಚಪ್ಪಾಳೆಯನ್ನ ತಟ್ಟಿ ಅಲ್ಲಿ ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಿದ್ದೀವಿ. ಎಸ್, ಗೋ ಹ್ಯಾಡ್ ಅಂತೇಳಿ ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಇಲ್ಲಿ ಕಂಡು ಬರ್ತಾ ಇದೆ. ಬಹುಶಃ ಈ ದೃಶ್ಯಗಳನ್ನ ಇಂಡಿ ಒಕ್ಕೂಟದವರು ನೋಡಿದ್ರೆ ತಳಮಳ ಆರಂಭ ಆಗಿರುತ್ತೆ ಸಹಜವಾಗಿ. ಯಾಕಂದ್ರೆ ಒಮ್ಮತದ ನಿರ್ಧಾರಕ್ಕೆ ಎಲ್ಲ ನಾಯಕರು ಬಂದ್ರ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ನಿನ್ನೆ ರಿಸಲ್ಟ್ ಹೊರಬಿತ್ತು, ಆದ್ರೆ BJP ನಾಯಕರು ಮೊನ್ನೆನೆ ಅಂದ್ರೆ 2 ದಿನದ ಹಿಂದೆನೆ ಚಂದ್ರಬಾಬು ನಾಯ್ಡು ಅವರಿಗೆ ಫೋನ್ ಮಾಡಿ ರಿಸಲ್ಟ್ ಆಗಿದ್ದು ಮಾನ್ಯ ಸರ್ ನೀವು ದೆಹಲಿಗೆ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು, ಮಾತುಕತೆಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ನಿನ್ನೆ ಕಾಂಗ್ರೆಸ್ ನಾಯಕರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವ್ರನ್ನ, ಬನ್ನಿ ಸಂಚಾಲಕರು ಹುದ್ದೆಯನ್ನು ಏನೋ ಒಂದು ದೊಡ್ಡ ಹುದ್ದೆಯನ್ನು ಕೊಡ್ತೀವಿ ಅಂತೇಳಿ. ಇಲ್ಲ, ನಾವು ಆಲ್ರೆಡಿ NDA ಅಂಗ ಪಕ್ಷ ಆಗ್ಬಿಟ್ಟು ನಾವು ತೀರ್ಮಾನ ತಗೊಂಡಿದ್ದೀವಿ, ನಾವು ಅವರ ಭಾಗ ಆಗಿದ್ದೀವಿ ಅಂತೇಳಿ. ನೋಡಿ, ಕಾಲ ಯಾವ ರೀತಿಯಾಗಿ ತಿರುಗ್ತಾ ಇದೆ. ಇವತ್ತು ಒಬ್ಬರಿಗೊಂದು ಕಾಲ, ಇನ್ನೊಬ್ಬರಿಗೆ ಒಂದು ಕಾಲ ಅನ್ನೋತಾರಲ್ಲ, ಆ ರೀತಿಯಾಗಿ ಹೇಳಬೇಕು ಅಂತಂದರೆ ಅದು
ಆಂಧ್ರದ ರಾಜಕೀಯಕ್ಕೆ ಇವತ್ತಿನ ಬೆಳವಣಿಗೆಗಳಾಗ್ತಿಲ್ಲ, ಅದೇ ಪ್ರಮುಖ ಸಾಕ್ಷಿ. ಜೈಲಿಗೆ ಕಳಿಸಿದ್ರು, ಅವಮಾನಗಳನ್ನು ಮಾಡಲಾಯಿತು, ಏನೇ ಆದರೂ ಕೂಡ ಇವತ್ತು ಅವರೇ ಹೈಯೆಸ್ಟ್ ಗೆದ್ದು ಟಕ್ಕರ್ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ NDA ಮೀಟಿಂಗ್ ಅಂತ್ಯ ಆಗಿದೆ, ಆ ಸಭೆಯ ದೃಶ್ಯಾವಳಿ. ಮತ್ತೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಅವರ ನೇತೃತ್ವದಲ್ಲಿ ಸಭೆ ಆರಂಭಗೊಂಡಿದೆ. ಸಭೆಗೆ ಅನೇಕ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ತೇಜಸ್ವಿ ಯಾದವ್ ಅವರು ಬರ್ತಿದ್ರು, ಅಖಿಲೇಶ್ ಯಾದವ್ ಆಗಮಿಸಿದ್ದಾರೆ, ಮತ್ತೊಂದು ಕಡೆ ಸ್ಟಾಲಿನ್ ಅವರು ಕೂಡ ತೆರಳಿದ್ದಾರೆ. ಹೀಗೆ ಇಂಡಿ ಒಕ್ಕೂಟದ ನಾಯಕರೆಲ್ಲರೂ ಕೂಡ ಈಗ ಆಗಮಿಸ್ತಾ ಇದ್ದಾರೆ. ಅವರ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಿ, ಇಲ್ಲೆಲ್ಲ ಇಲ್ಲಿ ಮೀಟಿಂಗ್ ಮಾಡಿ ಮುಗಿಸಿ 7:00ವರೆಗೆ ಹಕ್ಕು ಮಂಡನೆ ಮಾಡೋದಕ್ಕೆ, ಅವಕಾಶವನ್ನು ಕೇಳೋದಕ್ಕೆ, ರಾಷ್ಟ್ರಪತಿಗಳನ್ನು ಮೀಟ್ ಮಾಡೋದಕ್ಕೆ ತೆರಳ್ತಾ ಇದ್ದಾರೆ ನಾಯಕರು. ಇವರಿನ್ನು ಈಗ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಮೀಟಿಂಗಲ್ಲಿ ಏನು ಚರ್ಚೆ ಆಗಬಹುದು ಅನ್ನೋದೇ ಕುತೂಹಲ. ಒಂದ್ ಕಡೆ ಸಭೆಯ ಅಂತ್ಯ, ಮತ್ತೊಂದ್ ಕಡೆ ಸಭೆಯ ಆರಂಭ. ಎರಡೂ ಈಗಾಗಲೇ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. NDA ಸರ್ಕಾರ ರಚನೆಯ ಕಸರತ್ತಿನ ಮುಂದುವರೆದ ಭಾಗವಾಗಿ 7:00ವರೆಗೆ ರಾಷ್ಟ್ರಪತಿಗಳನ್ನ ಮತ್ತೊಮ್ಮೆ ಭೇಟಿಯಾಗೋದಕ್ಕೆ ಹೋಗ್ತಾ ಇದೆ. ಸೊ ಈ ಭೇಟಿ ಸಹಜವಾಗಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಸರ್ಕಾರದ ಹಕ್ಕು ಪ್ರತಿಪಾದನೆಯನ್ನ ಮಾಡೋದಕ್ಕೆ. 7:30ಕ್ಕೆ ರಾಷ್ಟ್ರಪತಿ ಅವರನ್ನ ಭೇಟಿ ಆಗ್ಲಿಕ್ಕಿದೆ NDA ಒಕ್ಕೂಟ. ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿಕ್ಕೆ ಮೋದಿ ಅವರು 7:00ವರೆಗೆ, ಈಗಷ್ಟೇ ಒಂದು 5 ನಿಮಿಷದ ಹಿಂದೆ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ, ಇವತ್ತೇ ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆ ಮಾಡಬಹುದು ಅಂತ. ಸೊ ಈಗ 7:00ವರೆಗೆ ಹೋಗುವಾಗ ಅವರು ಮಾಡೋದೇನಂತಂದ್ರೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಬೆಂಬಲ ಪತ್ರವನ್ನ ನೀಡ್ತಾರೆ. ನಾವು ಸರ್ಕಾರ ರಚನೆ ಮಾಡ್ತೀವಿ, ನಮಗೆ ಇಷ್ಟು ಪಕ್ಷಗಳ ಬೆಂಬಲ ಇದೆ, ನಂಬರ್ಸ್ ಇದೆ. ಸೊ ಸರ್ಕಾರ ರಚನೆ ಹಕ್ಕು ಪ್ರತಿಪಾದನೆಯನ್ನ ಇವತ್ತು NDA ಒಕ್ಕೂಟ ಮಾಡಲಿಕ್ಕಿದೆ. ಬೆಂಬಲ ಪತ್ರದೊಂದಿಗೆ ರಾಷ್ಟ್ರಪತಿಗಳನ್ನ ಭೇಟಿ ಆಗ್ಲಿಕ್ಕಿದೆ NDA ಒಕ್ಕೂಟ. ಬಹಳ ದೊಡ್ಡ ಬೆಳವಣಿಗೆ ಇದು. ಮೋದಿ ನೇತೃತ್ವದ NDA ಸಭೆ ಅಂತ್ಯಗೊಂಡು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್, 7:00ವರೆಗೆ ರಾಷ್ಟ್ರಪತಿಗಳನ್ನ NDA ಒಕ್ಕೂಟ ಮೀಟ್ ಆಗ್ಲಿಕ್ಕಿದೆ ಬೆಂಬಲ ಪತ್ರದೊಂದಿಗೆ. ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆ ಇವತ್ತೇ ಆಗತ್ತೆ. ಫೋಟೋ ತಗೋತಾರೆ, ಬೆಂಬಲ ಪತ್ರ ಇರುತ್ತೆ, ಫೋಟೋ ತೋರಿಸ್ತಾರೆ. ನೋಡಿ, ಎಲ್ಲ ಕೂತ್ಕೊಂಡು ನಾವು ಫೋಟೋ ತೊಗೊಂಡಿದ್ದೀವಿ. ನಮ್ಮ ಮೈತ್ರಿ ಪಕ್ಷದ ಎಲ್ಲ ನಾಯಕರು ಕೂಡ ಒಟ್ಟಿಗೆ ಇದ್ದೀವಿ. ಹಕ್ಕು ಮಂಡನೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ 7:30ಕ್ಕೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರು ಅವಕಾಶವನ್ನು ಕೇಳ್ತಾರೆ, ಅನುಮತಿಯನ್ನು ಪಡೆದುಕೊಳ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರ ಅನುಮತಿ ಕೊಡ್ತಾ ಇದ್ದಂತೆಯೇ ಅವರು ಸರ್ಕಾರ ರಚನೆಗೆ ಕಾಲಾವಕಾಶವನ್ನು ಕೇಳ್ತಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ 8ನೇ ತಾರೀಕು ಸರ್ಕಾರ ರಚನೆ ಮಾಡ್ಬೋದು. ಈ ವಿಚಾರದಲ್ಲಿ ತಡ ಮಾಡೋದಿಲ್ಲ ಅಂತ ನಾನು ಭಾವಿಸ್ತೀನಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ನಿವಾಸದಿಂದ ಹೊರಗಡೆ ಬರ್ತಾ ಇರುವಂತಹ ಪ್ರಧಾನಿ ನಿವಾಸದಿಂದ ಹೊರಗಡೆ ಬರ್ತಾ ಇರುವಂತಹ ನಾಯಕರು ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು ಕೂಡ ಹೊರಡ್ತಾರೆ. ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತಾರೆ, ಹಕ್ಕು ಮಂಡಿಸ್ತೀವಿ ಅಂಥೇಳಿ ತಿಳಿಸ್ತಾರೆ. ರಾಷ್ಟ್ರಪತಿಗಳ ಮುಂದೆ ಬೆಂಬಲ ಪತ್ರವನ್ನು ಕೂಡ ಇಡ್ತಾರೆ. ಕಸರತ್ತು ನಡೀತಾ ಇದೆ, ಸರ್ಕಸ್ ಅಂತೂ ನಡೀತಾ ಇದೆ. ಒಂದು ವೇಳೆ ಇವ್ರಿಗೆ ಬಹುಮತ ಸಿಕ್ಕಿದ್ದಿದ್ರೆ, ಸರಳ ಬಹುಮತ ಸಿಕ್ಕಿದ್ರು ಕೂಡ ಎಲ್ಲೋ ಒಂದು ಕಡೆ BJP ಇಷ್ಟೊಂದು ಸರ್ಕಸ್ ಮಾಡುವಂಥ ಪ್ರಮೇಯ ಬರ್ತಾ ಇರಲಿಲ್ವೇನೋ. ಬರ್ತಿರ್ಲಿಲ್ಲ, ಸಂಖ್ಯಾಬಲ ಇರ್ತಿತ್ತು, ಹೋಗಿ ಸೀದಾ ರಾಷ್ಟ್ರಪತಿಗಳನ್ನು ಭೇಟಿ ಆಗ್ತಾ ಇದ್ರು, ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದನೆ ಮಾಡ್ತಾರೆ. ಯಾರು ಡಿಮ್ಯಾಂಡು ಮಾಡ್ತಿಲ್ಲ. ಲಾಸ್ಟ್ ಟೈಮ್ ಹಾಗೆ ಆಗಿದ್ದು, ಡಿಮ್ಯಾಂಡ್ ಮಾಡ್ತಿಲ್ಲ, ಕೊಟ್ಟಿದ್ದನ್ನು ತಗೋಬೇಕು. ಈಗ ಇವ್ರು ಕೇಳಿದ್ದನ್ನು ಅವ್ರು ಕೊಡಬೇಕು ಅಂತ ಸ್ಥಿತಿಗೆ ಬಂದು ನಿಂತಿದೆ. ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನಗಳು ಸಿಗುತ್ತೆ ಅನ್ನೋದು ಕುತೂಹಲ ಈಗ. ಅದರ ಜೊತೆಗೆ ಯಾವ ಅಂಗ ಪಕ್ಷ ಎಷ್ಟು ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬೆಂಬಲ ಪತ್ರದೊಂದಿಗೆ ರಾಷ್ಟ್ರಪತಿಗಳಾಗಿರುವಂಥ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಅದು ಇವತ್ತು ಸಂಜೆ 7:30ಕ್ಕೆ ನೋಡಿ ಹೋಗ್ತಾ ಇರುವಂಥ ದೃಶ್ಯಾವಳಿ, ನರೇಂದ್ರ ಮೋದಿ ಅವರು ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಅಮಿತ್ ಶಾ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಈ ಮೀಟಿಂಗಲ್ಲಿ. ರಾಜನಾಥ್ ಸಿಂಗ್, ಅಮಿತ್ ಶಾ,
ಜೆ ಪಿ ನಡ್ಡಾ ಜೊತೆಗೆ ಕೆಲ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದರು. HD ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ದರು. ಭಾಗಿಯಾಗಿ ಸುಮಾರು 1.5 ಗಂಟೆ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಚರ್ಚೆಯನ್ನು ಮುಗಿಸಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲರೂ ಕೂಡ ಹೊರ ನಡೀತಾ ಇದ್ದಾರೆ. ಬೆಂಬಲ ಪತ್ರದೊಂದಿಗೆ ರಾಷ್ಟ್ರಪತಿಯನ್ನು ಭೇಟಿ ಮಾಡ್ತಾರೆ. ಬೆಂಬಲ ಪತ್ರದೊಂದಿಗೆ ನೋಡಿ, ಬೆಂಬಲ ಪತ್ರದೊಂದಿಗೆ ಅಂತಂದ್ರೆ ಈಗ ಬೆಂಬಲ ಸಿಕ್ಕಿದೆ, ಅದು ಖಾತ್ರಿ ಆಯ್ತು ಅಂತ ಆಯ್ತು. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಇವರೆಲ್ಲರೂ ಈಗ ಫೈನಲಿ NDA ಜೊತೆಗಿದ್ದೀವಿ ಅಂತ ಸಭೆಯಲ್ಲಿ ಒಪ್ಕೊಂಡಿದ್ದಾರೆ ಅಂದಂಗೆ ಆಯ್ತಲ್ವಾ? ಹಾಗಾದ್ರೆ ತೇಜಸ್ವಿ ಯಾದವ್ ಸ್ಟೇಟ್ಮೆಂಟ್ ನೀವು ಆಗಲೇ ಹೇಳಿದಂತೆ ಎಲ್ಲ ಒಂದು ಕಡೆ ಕುತೂಹಲಕ್ಕೆ ಒಂದು ತಲೆಗುಳ ಬಿಡೋದಕ್ಕೆ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ರ ಅಂತೇಳಿ ಅನ್ಸಿರಬಹುದು. ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗ 5 ವರ್ಷ ಇದನ್ನು ಕಾಪಾಡಿಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, 7ವರೆಗೆ ರಾಷ್ಟ್ರಪತಿಯನ್ನು ಭೇಟಿ ಮಾಡೋದಕ್ಕೆ ತೆರಳ್ತಾರೆ ಅನ್ನುವ ಸುದ್ದಿ ಇದೆ. ಆ ಬಳಿಕ ಏನಾಗ್ಬೋದು? ನಾಗೇಂದ್ರ ಬಾಬು, ಈಗಷ್ಟೇ NDA ಮೈತ್ರಿಕೂಟದ ಆ ಹೈ ವೋಲ್ಟೇಜ್ ಮೀಟಿಂಗ್ ಮುಗಿದು ನಾಯಕರೆಲ್ಲರೂ ಕೂಡ ಇದೇ ಮಾರ್ಗವಾಗಿ ಹೋಗಿದ್ದಾರೆ. ಮೀಟಿಂಗ್ ಮುಗಿದಿದೆ, ಇದೇ ಮಾರ್ಗವಾಗಿ ಹೋಗಿದ್ದಾರೆ. ಎಲ್ಲರೂ ಕೂಡ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ. NDA ಮೈತ್ರಿಕೂಟ ಈ ಬಾರಿ ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ. ಆ ಮೂಲಕ 3ನೇ ಸಲ ಪ್ರಧಾನಿ ನರೇಂದ್ರ ಮೋದಿ ದೇಶದ ಗದ್ದುಗೆಯನ್ನು ಏರ್ತಾರೆ ಅನ್ನೋದು ಬಹುತೇಕ ಖಚಿತ ಆಗಿದೆ. NDA ಮೈತ್ರಿಕೂಟದ ಈ ಸಭೆ ಈ ಹೊತ್ತಿಗೆ ಮುಕ್ತಾಯ ಆಗಿದೆ. 7ವರೆಗೆ ರಾಷ್ಟ್ರಪತಿಗಳು ಸಮಯವನ್ನು ಕೊಟ್ಟಿರೋದ್ರಿಂದಾಗಿ 7ವರೆಗೆ ಮತ್ತೆ ಎಲ್ಲರೂ ಕೂಡ ರಾಷ್ಟ್ರಪತಿಗಳ ಬಳಿಗೆ ಹೋಗಿ ನಮ್ಮ ಈ NDA ಮೈತ್ರಿಕೂಟ ಈ ಬಾರಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತೆ ಅಂಥೇಳಿ NDA ಮೈತ್ರಿಕೂಟದ ಸದಸ್ಯರುಗಳು ಎಲ್ಲರೂ ಕೂಡ ಹೋಗಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆಯನ್ನು ಮಾಡಿ ಬರ್ತಾರೆ. ಸದ್ಯಕ್ಕೆ ಮೀಟಿಂಗ್ನಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳು ಚರ್ಚೆ ಆಗಿದ್ದಾವೆ. ಒಂದಿಷ್ಟು ಸಚಿವ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆಗಳಾಗಿದ್ದಾವೆ. ಅದೆಲ್ಲದರ ಹೊರತಾಗಿ ಎಲ್ಲರನ್ನೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರನ್ನೂ ಕೂಡ ಸುಧಾರಿಸಿಕೊಂಡು ಸಂಭಾಳಿಸಿಕೊಂಡು ಹೋಗುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಹುತೇಕ ಯಶಸ್ವಿ ಆದಂಗೆ ಕಂಡು ಬರ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ನಿತೀಶ್ ಕುಮಾರ್ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಉತ್ತಮವಾದಂಥ ಸ್ಥಾನಮಾನ ಕೊಟ್ಟು ಅವರ ಸಂಸದರೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಉತ್ತಮವಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ ನಡೆಸಿಕೊಳ್ಳುವ ಭರವಸೆಯನ್ನು ಕೊಟ್ಟಾದ ನಂತರ ಎಲ್ಲರೂ ಕೂಡ ನಾವೆಲ್ಲರೂ ಜೊತೆಗಿರ್ತೀವಿ ಅಂತೇಳಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಆ ಮೂಲಕ NDA ಒಂದು ವಿಚಾರದ ಬಗ್ಗೆ ಕನ್ಫರ್ಮೇಶನ್ ಸಿಗ್ತಾ ಹಾಗಿದ್ರೆ, ಬೆಂಬಲ ಪತ್ರವನ್ನ ತೆಗೆದುಕೊಂಡು ರಾಷ್ಟ್ರಪತಿ ಅವರನ್ನ ಭೇಟಿ ಆಗೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ ನಿತೀಶ್ ಕುಮಾರ್ ಅವರ ಬೆಂಬಲ ಈಗ NDA ಜೊತೆಗೇನೆ ಅಂತ ಅಧಿಕೃತವಾಗಿ ಕನ್ಫರ್ಮ್ ಆಯ್ತಾ? ಯಾಕಂದ್ರೆ ಈಗ ಮುಖ್ಯವಾಗಿ ನಿತೀಶ್ ಕುಮಾರ್ ಬಗ್ಗೆನೇ ಭಾರಿ ಚರ್ಚೆ ಆಗ್ತಾ ಇರೋದು. ಅವ್ರು ಇರ್ತಾರೋ ಇಲ್ವೋ, ಬೇರೆ ಕಡೆ ಜಂಪ್ ಆಗ್ತಾರೋ ಏನೋ ಅಂತ. ಈಗ ಬೆಂಬಲ ಪತ್ರದಲ್ಲಿ ನಿತೀಶ್ ಕುಮಾರ್ ಸಹಿ ಕೂಡ ಇದೆಯಾ? ಇದ್ರ ಬಗ್ಗೆ ಏನಾದ್ರೂ ಖಾತ್ರಿ ಸಂದೇಶ ಸಿಗ್ತಾ ಇದೆಯಾ? ಖಂಡಿತ ಶ್ರೀಪಾದ್ ಪಾಟೀಲ್, ಆ ಬೆಂಬಲ ಪತ್ರದಲ್ಲಿ ಅಂಗಪಕ್ಷದ ಪ್ರತಿಯೊಬ್ಬರೂ ಕೂಡ ಸಹಿ ಮಾಡಿರುವಂತಹ, ತಮ್ಮ ಸಹಿ ಇರುವಂತಹ, ತಾವು NDA ಜೊತೆಗೆ ಇರ್ತೀವಿ, ನಮ್ಮ ಸಂಪೂರ್ಣ ಸಹಕಾರ, ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದು, ಅದರ ಜೊತೆಗೆ ನಮ್ಮ NDA ಅಧಿಕಾರಕ್ಕೆ ಬರೋದು, ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದು ಅನ್ನುವ ಬರಹದ ಕೆಳಗೆ ತಮ್ಮ ಸಹಿಯನ್ನು ಮಾಡಿ ಆ ಮೂಲಕ ನಾವು ಜೊತೆಗಿದ್ದೀವಿ ಅನ್ನುವ ಸಂದೇಶವನ್ನು ಇಂಡಿ ಒಕ್ಕೂಟಕ್ಕೆ ರವಾನಿಸಿ ನಮ್ಮನ್ನು ಸ್ಪ್ಲಿಟ್ ಮಾಡೋದಕ್ಕೆ ಅಥವಾ ನಮ್ಮನ್ನು ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ರವಾನಿಸಿ ರಾಷ್ಟ್ರಪತಿಗಳ ಬಳಿಗೆ ಹೋಗಿ ಅವರಿಗೆ ಆ ಪತ್ರವನ್ನು ಕೊಟ್ಟು ಹಕ್ಕು ಮಂಡನೆ ಮಾಡಿ ನಮ್ಮಲ್ಲಿ ಮೆಜಾರಿಟಿ ಇದೆ, ನಾವೇ ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವ ಒಂದು ಹಕ್ಕೊತ್ತಾಯವನ್ನು ಮಾಡಿ ಆ ಮೂಲಕ NDA ಒಕ್ಕೂಟ 3ನೇ ಬಾರಿ ಅಧಿಕಾರಕ್ಕೆ ಬರೋದು ಖಚಿತ ಆಗಿದೆ. ನಿತೀಶ್ ಕುಮಾರ್ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅವರೆಲ್ಲರನ್ನೂ ಕೂಡ ಜೊತೆಗೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ಈಗ ನರೇಂದ್ರ ಮೋದಿಯವರ ಮೇಲಿದೆ. ಈ ಹಿಂದೆ ವಾಜಪೇಯಿ ಅವರು ಹೇಗೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಪೂರ್ಣ ಅವಧಿಯನ್ನು ಕಂಪ್ಲೀಟ್ ಮಾಡಿದ್ರು, ಅದೇ ರೀತಿಯಾಗಿ ನರೇಂದ್ರ ಮೋದಿಯವರು ಕೂಡ ಈ 10 ವರ್ಷಗಳ ನಂತರ ಸಮ್ಮಿಶ್ರ ಸರ್ಕಾರವನ್ನು ಹೇಗೆ ನಿಭಾಯಿಸಿಕೊಂಡು ಹೋಗ್ತಾರನ್ನೋದು ಈಗಿರುವಂಥ ಕುತೂಹಲ. ಆದರೆ ಈ ಹೊತ್ತಿನವರೆಗೂ ಕೂಡ NDAನ ಮಿತ್ರ ಪಕ್ಷಗಳು ಓಕೆ ಅಂತ ಹೇಳಿದ್ರು. ಈಗ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಷ್ಟ್ರ ರಾಜಕಾರಣ ಮಹತ್ವದ ತಿರುವುಗಳನ್ನು ಪಡೆದುಕೊಳ್ಳುವತ್ತ ಸಾಗ್ತಾ ಇದೆ. ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ
ಮೋಹನ್ ಭಾಗವತ್ ಅವರು ತೆರಳಲಿದ್ದಾರೆ. RSS ಮುಖ್ಯಸ್ಥ ಮೋದಿ ಸರ್ಕಾರ ರಚನೆಗೆ ಮುಂದಾಗ್ತಾ ಇದ್ದಂತೆ ಬಿರುಸಿನ ಚಟುವಟಿಕೆ ಶುರುವಾಗಿದೆ. ಕುತೂಹಲ ಕೆರಳಿಸಿದ ಮೋಹನ್ ಭಾಗವತ್ ಅವರ ಭೇಟಿ ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಯಾಕೆಂತಂದ್ರೆ RSS ಅದು ಕೂಡ ಬಿಜೆಪಿಯ ಒಂದು ಅಂಗ ಅಥವಾ RSSನ ಒಂದು ಅಂಗ ಅಂತ ಯಾವ್ದು ಬೇಕಂತ ಅನ್ಕೋಬಹುದು. ಮೋಹನ್ ಭಾಗವತ್ ಅವರು ಹೋಗಿ ದೆಹಲಿಗೆ ಹೋಗ್ತಾ ಇರೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಏನು ಕಾರಣಕ್ಕೋಸ್ಕರ ಅವರು ದೆಹಲಿ ಭೇಟಿ ಮಾಡ್ತಿದ್ದಾರೆ ಅಂತೇಳಿ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಮೋಹನ್ ಭಾಗವತ್ ಪವರ್ ಸೆಂಟರ್ ಇದ್ದಂಗೆ ಸಹಜವಾಗಿ RSSನ ಮುಖ್ಯಸ್ಥರು ಈಗ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆ ಮೋಹನ್ ಭಾಗವತ್ ನೇತೃತ್ವದಲ್ಲಿ ಆಗ್ಬೋದು, ಅಥವಾ ಆಫ್ ದಿ ರೆಕಾರ್ಡ್ ಸಂದೇಶ ರವಾನೆ ಮಾಡುವಂತಹ ಕೆಲಸ RSS ಮೂಲಕ ಆಗ್ಬೋದು. ಒಂದು ಕಡೆ ಉದ್ಧವ್ ಠಾಕ್ರೆ ಅವರು ಹೋಗಿಲ್ಲ, ಈ ಕಡೆ ಮೋಹನ್ ಭಾಗವತ್ ಅವರು ಹೋಗ್ತಿದ್ದಾರೆ ದೆಹಲಿಗೆ. ಲಿಂಕ್ ಏನಾದರೂ ಚಾನ್ಸಸ್ ಕಡಿಮೆ. 17ನೇ ಲೋಕಸಭೆ ವಿಸರ್ಜನೆಯನ್ನು ಮಾಡಿದಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಧ್ಯಾಹ್ನ ರಾಜೀನಾಮೆಯನ್ನು ಕೊಟ್ಟಿದ್ದಂತಹ ನರೇಂದ್ರ ಮೋದಿ ಅವರು ತಮ್ಮ ಸ್ಥಾನಕ್ಕೆ ಮೋದಿ ಸಂಪುಟವನ್ನು ವಿಸರ್ಜನೆ ಮಾಡಿದಂಥ ರಾಷ್ಟ್ರಪತಿ 17ನೇ ಲೋಕಸಭೆಯ ವಿಸರ್ಜನೆಯನ್ನು ಮಾಡಿದ್ದಾರೆ ರಾಷ್ಟ್ರಪತಿಗಳು. 10 ವರ್ಷ 19 ದಿನ ಪ್ರಧಾನಿಯಾಗಿದ್ದಂಥವರು ನರೇಂದ್ರ ಮೋದಿ ಅವರು ಆ ಮೂಲಕ 3ನೇ ಪಟ್ಟಿಗೆ ಹೋಗಿದ್ದಾರೆ. ಈಗ ಮನಮೋಹನ್ ಸಿಂಗ್ ಅವರು 10 ವರ್ಷ 4 ದಿನ ಅಧಿಕಾರದ ಅವಧಿಯಲ್ಲಿದ್ದರು. ಎಸ್, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಜೀನಾಮೆ ಅಂಗೀಕಾರ ಮಾಡಿದ ನಂತರ ಮೋದಿ ಅವರಿಗೆ ಕೊಟ್ಟಿರುವಂತಹ ಸೂಚನೆ, ಹೊಸ ಸರ್ಕಾರ ರಚನೆ ಆಗುವವರೆಗೂ ನೀವು ಪ್ರಧಾನಿಯಾಗಿ ಮುಂದುವರಿರಿ, ಕೇರ್ ಟೇಕರ್ PM ಅಂತಂತಾರೆ. ಎಸ್. ಸೊ ಈಗ ಸದ್ಯಕ್ಕೆ ಅವರನ್ನ ಪ್ರಧಾನಿ ಮೋದಿ ಅಂತ ನಾವು ಉಲ್ಲೇಖ ಮಾಡಿದ್ರು ಕೂಡ ಏನು ತಪ್ಪಿಲ್ಲ, ಯಾಕಂದ್ರೆ ಹೊಸ ಸರ್ಕಾರ ರಚನೆ ಆಗೋವರೆಗೂ ಅವರು ಪ್ರಧಾನಿ ಆಗಿರ್ತಾರೆ, ಕೇರ್ ಟೇಕರ್ PM. ಸೊ ಸದ್ಯಕ್ಕೆ ಬೆಳವಣಿಗೆ ಆಗ್ತಾ ಇರುವಂಥದ್ದು, ರಾಜೀನಾಮೆ ಅಂಗೀಕಾರ ಆಗಿದೆ. 17ನೇ ಲೋಕಸಭೆ ವಿಸರ್ಜನೆ ಆಗಿದೆ. 18ನೇ ಲೋಕಸಭೆ ರಚನೆಗೆ ಕ್ಷಣಗಣನೆ ಅಂತಿರೋ ದಿನಗಣನೆ ಅಂತಿರೋ? ಕ್ಷಣಗಣನೆ. ಯಾಕಂದ್ರೆ 7ವರೆಗೆ ಹಕ್ಕು ಮಂಡನೆ ಮಾಡೋದಕ್ಕೆ ಅವಕಾಶ ಕೇಳಿದಾರಲ್ಲ, ನಾವು ಹಕ್ಕು ಮಂಡಿಸ್ತೀವಿ ಅಂತ ಹೇಳಿ ಬೆಂಬಲವನ್ನು ನಾವು ತಗೊಂಡು ಬೆಂಬಲ ಪತ್ರದೊಂದಿಗೆ ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿದ್ದಾರೆ. ಹಾಗಾಗಿ ಕೆಲವೇ ಗಂಟೆ ಕೆಲವೇ ಕ್ಷಣಗಳು ಅಂತನ್ನೋದಕ್ಕಿಂತ ಇನ್ನೊಂದು ವಾರದಲ್ಲಿ, ಈ ವಾರದಲ್ಲಿ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ.